ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಇದೇನು ಮೇಡಮ್ ಇದು? ಇಷ್ಟು ದಿವಸ ನಾನು ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ದೆ, ನಿಮ್ಮ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಆಗಿತ್ತು. ಇವತ್ತು ನೋಡಿದ್ರೆ ನೀವೇ ಬಂದಿದ್ದೀರಲ್ಲ, ವಾಟ್ ಅ ಸರ್ಪ್ರೈಸ್. ಏನು ವಿಷಯ? ಇಲ್ಲಿ ಮಾತಾಡೋದಕ್ಕೆ ಅರ್ಹತೆ ಇರೋದು ನನ್ನೊಬ್ಳಿಗೆ ಮಾತ್ರ. ನಿನಗೆ ಒಂದು ಕೆಲಸ ವಹಿಸಿದ್ದೆ, ಅದಿನ್ನೂ ಆಗಿಲ್ಲ. ಅಲ್ಲ ಮೇಡಮ್, ಅದು ಸೀತಾ ಅವಳಿಗೆ ಮುಂಚೆನೆ ಗೊತ್ತು ಅಂತ ಅನಂತಲಕ್ಷ್ಮಿ ಬಾಯ್ ಬಿಡ್ತಿಲ್ಲ, ಅನಂತಲಕ್ಷ್ಮಿನೇ ಡೆಲಿವರಿ ಮಾಡಿಸಿದ್ದು ಅಂತ ಸೀತಾನೂ ಬಾಯ್ ಬಿಡ್ತಿಲ್ಲ. ಸಿಹಿ ಹುಟ್ಟಿನ ರಹಸ್ಯ ನನಗೆ ಗೊತ್ತಾಗಲೇಬೇಕು. ಆ ಮಗುವಿಗೆ ತಂದೆ ಯಾರು ಅನ್ನೋದು ಗೊತ್ತಾಗಬೇಕು. ನನಗೆ ಸೀತನ ಹಿಸ್ಟ್ರಿಯ ಪ್ರತಿಯೊಂದು ಡೀಟೇಲ್ಸು ಬೇಕು. ಅದನ್ನು ಹೇಗೆ ಹುಡುಕ್ತೀಯಾ, ಏನು ಮಾಡ್ತೀಯಾ, ಅದು ನನಗೆ ಬೇಕಾಗಿಲ್ಲ. ರಿಸೀವ್ಡ್. ನಿನಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಸೀತಳ ಹಿಸ್ಟ್ರಿ ಡೀಟೇಲ್ಸ್ ಪ್ರತಿಯೊಂದು ಬೇಕು. ಇವರೇನು ನನ್ನನ್ನು ಪರ್ಮನೆಂಟಾಗಿ ಬಲಗಾಯಿ ಬಂಟ ಅಂದ್ಕೊಂಡಿದ್ದಾರೆ ಹೇಗೆ? ನಾನು ಇಷ್ಟೆಲ್ಲ ಮಾಡೋದ್ರಿಂದ ನನಗೇನು ಸಿಗುತ್ತೆ? ಇವರೇನು ನನಗೆ ಸೀತಾ ಕೊಡಿಸ್ತಾರ? ಇಲ್ವಲ್ಲ. ಶಾಲು, ಏನ್ ಹುಡುಕ್ತಿದ್ಯಾ? ಸಿಕ್ತು. ಏನು? ಇಷ್ಟು ದಿನ ನಾನು ಯಾವ್ದು ಸಿಗ್ಬಾರ್ದು ಅನ್ಕೊಂಡಿದ್ನೋ ಅದು ಸಿಕ್ತು. ವಾಟ್? ಸಿಗ್ಬಾರ್ದು ಅಂತ ಇಷ್ಟೊತ್ತು ಹುಡುಕ್ತಾ ಇದ್ಯಾ? This shouldn't exist anymore. ಇದನ್ನಿರಬಾರ್ದು. ಶಾಲು, ಏನ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಅವಾಗ್ಲಿಂದ ಒಂದಕ್ಕೂ ಆನ್ಸರ್ ಮಾಡ್ತಾ ಇಲ್ಲ. ಏನ್ ಪೇಪರ್ಸ್ ಅದು? ಅದನ್ನ ಯಾಕೆ ಸುಟ್ಟಾಗ್ತಾ ಇದ್ಯಾ? ಚಾನಿ, ಈಗ ನಾನಿರೋ ಕಂಡೀಷನ್ನೇ ಸಾಕು. ಇದನ್ನೆಲ್ಲ ನಿನಗೆ ಹೇಳಿ ನಿನ್ನ ತಲೆನೂ ಕೆಡ್ಸೋದು ಬೇಕಾಗಿಲ್ಲ. ಶಾಲು, ಹೊರಡ್ತಾ ಇದ್ಯಾ? ನಾನೆಲ್ಲೋ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಬಂದಿದ್ಯಾ ಅನ್ಕೊಂಡೆ. ನೀನ್ ನೋಡಿದ್ರೆ ಆ ಮಾತನ್ನ ನಾನಲ್ಲ, ನಮ್ಮನ್ನ ಮನೆಯಿಂದ ಆಚೆ ಕಳ್ಸಿದ್ಯಲ್ಲ ನೀನು ಹೇಳಬೇಕು. ಅಟ್ಲೀಸ್ಟ್ ನೀನಾದ್ರೂ ಅವಾಗ ಬರ್ತಾ ಇರೋ. ನಾನು ಒಬ್ಳೇ ಇರ್ತೀನಿ, ಬೋರ್ ಆಗುತ್ತೆ ನನಗೆ. ಇದನ್ನೆಲ್ಲ ಮೊದಲೇ ಯೋಚನೆ ಮಾಡ್ಬೇಕಿತ್ತು ಚಾಂದಿನಿ. ಸರಿ ಬಿಡು, ಬರ್ಲೇ ಬೇಡ. ಯಾಕೆ ಕೋಪ ಮಾಡ್ಕೋತಿದ್ಯಾ ಈಗ? ಓಕೆ ಫೈನ್, ತಂಗಿ ಅಂತ ಆಗಾಗ ನೋಡ್ಕೊಂಡು ಹೋಗೋದಕ್ಕೆ ನಾನು ಬರ್ತಿರ್ತೀನಿ. ನನಗೂ ನಿನ್ನ ಮತ್ತೆ ಶ್ಯಾಮ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಆದ್ರೆ ಶ್ಯಾಮ್ಗೆ ನಿನ್ ಮೇಲೆ ತುಂಬಾ ಕೋಪ ಇದೆ ಚಾಂದಿನಿ. ಸೊ ಅವ್ನು ಸದ್ಯಕ್ಕೆ ಇಲ್ಲಿಗೆ ಬರೋದಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಎಲ್ಲ ಸರಿ ಮಾಡ್ತೀನಿ. ಸಾರಿ ಶಾಲು, ನಾನು ನಿಮ್ಮಿಬ್ರಿಗೂ ಹರ್ಟ್ ಮಾಡಬೇಕು ಅಂತ ಹಾಗೆಲ್ಲ ಮಾತಾಡಿಲ್ಲ.
ಜೀಜು ನನಗೆ ಬೈದ್ರಲ್ಲ, ನಾನು ಅದೇ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಒಬ್ಳೇ ಇರ್ತೀಯಾ, ಹುಷಾರು. ನಾನಿನ್ನು ಹೊರಡ್ತೀನಿ. ಬಾಯ್. ಸರಿ. ಸುಟ್ಟಾಕೋದಕ್ಕೋಸ್ಕರ ಶಾಲು ಇಲ್ಲಿಗೆ ಬಂದಿದ್ಲಾ? ನಿಜ ಶ್ಯಾಮ್, ಕಾಂಟ್ರಾಕ್ಟ್ ಪೇಪರ್ ಮನೇಲಿಲ್ಲ. ಬಟ್ ಎಲ್ಲಿ ಹೋಗಿರಕ್ಕೆ ಸಾಧ್ಯ ಶಾಲಿನಿ? ಆ್ಯಕ್ಚುಲಿ ನಾನು ಹಿಂಗೊಂದು ವಿಷಯ ಹೇಳೋದು ಮರ್ತು ಹೋಗಿದ್ದೆ. ಯಾವಾಗ ನನಗೆ ಆ ಮಗು ಬದುಕಿಲ್ಲ ಅನ್ನೋ ವಿಷಯ ಗೊತ್ತಾಯ್ತೋ ಆಗಲೇ ತುಂಬ ಬೇಜಾರಾಗಿ ಆ ಪೇಪರ್ನ ನಾನು ಸುಟ್ಬಿಟ್ಟೆ. ವಾಟ್? ಹೌದು. ಯಾರಿಗೆ ಗೊತ್ತಿತ್ತು ಹೇಳು ಆ ಮಗು ಬದುಕಿರುತ್ತೆ, ನಮಗೆ ಮತ್ತೆ ಪೇಪರ್ ಬೇಕಾಗುತ್ತೆ ಅಂತ. ಆವಾಗ ಆಗಿದ್ದ ಬೇಜಾರಿಗೆ ಹಾಗೆ ರಿಯಾಕ್ಟ್ ಮಾಡಿದ್ದೆ. ಶಾಲಿನಿ, ಆ ಕಾಂಟ್ರಾಕ್ಟ್ ಪೇಪರ್ ಸಿಗುತ್ತೆ, ಆ ಸೈನ್ ಮುಖಾಂತರ ಸರಗೇಟ್ ಮದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗುತ್ತೆ ಅನ್ನೋ ಹೋಪ್ಸಲ್ಲಿದ್ದೆ ನಾನು. ಆದರೆ ಸುಟ್ಟಾಕಿದ್ರ ಬಗ್ಗೆ ಯಾಕೆ ಹೇಳಿಲ್ಲ ಮೊದಲೇ ನೀನು ನನಗೆ? ಹಾಗಾದ್ರೆ ಕಾಂಟ್ಯಾಕ್ಟ್ ಪೇಪರ್ಸ್ ಇಲ್ವಾ? ನೋರಾ, ಶಿಟ್ ಮ್ಯಾನ್. ಪೇಪರ್ಸ್ ಇದ್ದಿದ್ರೆ ಮಗುನ ಹುಡ್ಕೋದಕ್ಕೆ ತುಂಬಾ ಈಸಿ ಆಗಿರೋದು. ಇದ್ದಿದ್ದು ಒಂದ್ ದಾರಿನೂ ಕ್ಲೋಸ್ ಆಗೋಯ್ತಲ್ಲೋ. ನಂಗೆ ಯಾಕೋ ಈ ಹುಡುಕಾಟಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ತಿದೆ. ನನ್ಗಂತೂ ಆ ಸರಗೇಟ್ ಮದನ್ನ ನೆನೆಸ್ಕೊಂಡ್ರೆ ಕೋಪ ಬರುತ್ತೆ. ಶಿ ಶುಡ್ ಹ್ಯಾವ್ ಕಾಂಟ್ಯಾಕ್ಟೆಡ್ ಯು ಮ್ಯಾನ್. ಅಲ್ಲ, ಮಗು ಬಗ್ಗೆ ನಿಮ್ಗೊಂದು ಮಾತು ಹೇಳ್ದೆ ಎಲ್ಲೋ ಹೋಗಿ ಬದುಕ್ತಾ ಇದಾರಲ್ಲ, ಅನ್ಬಿಲೀವೇಬಲ್. ಅಂದ್ರೆ ನನ್ನ ಮಗಳು ನನಗೆ ಸಿಗಲ್ವಾ? ಸೊಲ್ಯೂಷನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೀರಲ್ಲ. ನೀವೆಲ್ಲ ಆಡ್ತಿದ್ದಿದ್ದ ಮಾತು ನನ್ನ ಕಿವಿಗೆ ಬಿತ್ತು. ಸಾರಿ ಅಬೌಟ್ ದಟ್. ಇಂಟೆನ್ಷನಲ್ ಆಗಿ ಕೇಳಿಸ್ಕೊಳ್ಳಿಲ್ಲ. ಇಟ್ಸ್ ಓಕೆ ಚಿಕ್ಕಿ, ಅದೇನ್ ಸೊಲ್ಯೂಷನ್ ಅಂತ ಹೇಳಿ. ನೀವು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೋ, ಯಾರು ನಿಮ್ಗೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರೋ ಅವ್ರ ಹತ್ರನೇ ಮಾತಾಡಿ. ಆ ಡಾಕ್ಟ್ರ್ ಹೆಸರು ಏನಂದ್ರಿ? ಅದು ಡಾಕ್ಟರ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.